ಸಿಕ್ಕಿದ್ರೆ ಬೊಬ್ಬೆ ಆಗ್ತಿತ್ತು. 4 ಮಕ್ಕಳಲ್ಲ, ನೀವು 12 ಮಕ್ಕಳು ಹುಟ್ಟಿಸಿ, 6 ಮಕ್ಕಳು ಹುಟ್ಟಿಸಿ, 7 ಮಕ್ಕಳು ಹುಟ್ಟಿಸಿ ಹೇಳುವವರು ಹೇಳ್ತಾರಲ್ಲ ವೇದಿಕೆಯಲ್ಲಿ, ಅವರದಕ್ಕೇನು ರಬ್ಬರ್ ಬ್ಯಾಂಡ್ ಹಾಕಿದಾರ ಅವರು. ಈಗ ಆಗುದಿಲ್ಲ ಅಂತೆ, ಪ್ರಾಯ ಆಯ್ತಂತೆ. ಅದೇ ಪ್ರಕೃತಿ ಸಹಜ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಬೊಬ್ಬೆ ಆಗ್ತಾನೆ 12 ಮಕ್ಕಳಾಗ್ಲಿ ಹೇಳಿ, ಇವನಿಗೆಲ್ಲಿ ಮಕ್ಕಳಾಗಿದೆ ಇರ್ಬೋದು, ಇಲ್ಲ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾವು ವೈಯಕ್ತಿಕ ನನಗೆ ಎಂತ ಒಂದು ಗೊತ್ತುಂಟು ಆ ವ್ಯಕ್ತಿದು. ಇದೆ ಅಂತ ಹೇಳಿದ್ರೆ ಕೇಸ್ ಮಾಡ್ತಾರೆ. ಯಾರು ಯಾರಾದ್ರು. ಹೌದು, ನಾವು ಹಿಂದುತ್ವ ಅಲ್ಲ, ನಾವು ಹಿಂದೂಗಳು. ನಾವು ಹಿಂದೂ, ನಮ್ಮ ತಂದೆ ತಾಯಿಯವರು ಅವರು ಉಳಿಸಿಕೊಂಡು ಬಂದಿದ್ದಾರೆ. ಎಂತೆಂತ ಮೊಘಲರ ಆಕ್ರಮಣ ಆಗಿದೆ, ಎಂತೆಂತ ಆಗಿದೆ, ಈಗ ಸಹ ನಾವು ನಮ್ಮ ಹಿರಿಯರು ನಮ್ಗೆ ಉಳಿಸಿಕೊಂಡು ಬಂದಿದ್ದಾರೆ ಇದೇ ಧರ್ಮದಲ್ಲಿ. ನಮ್ಗೆ ಇವರು ಯಾರು, ಇವರಿಂದ ಎಂತ ಉಳಿಸ್ಲಿಕ್ಕೆ ಆಗ್ಲಿಕ್ಕೆ ಉಂಟು. ಇವರ ಸರಿ ನಾಯಕರ ಮಕ್ಕಳೆಲ್ಲ ಬೇರೆಗಳ ಒಟ್ಟಿಗೆ ಮದುವೆ ಆದವರು. ನಾವು ಚಿಲ್ಲರೆ ಬುದ್ಧಿ, ನಮ್ಗೆ ಏನು ಗೊತ್ತಿಲ್ಲದ ಟೈಮ್ ಒಟ್ಟಿಗೆ ಇವರೊಟ್ಟಿಗೆ ಪಟ್ಟಿಂಗರೊಟ್ಟಿಗೆ ಸೇರಿದಲ್ಲದೆ ಬೇರೆ ನಮ್ಗೆ ಅಗತ್ಯ ಇರಲಿಲ್ಲ. ಇಲ್ಲಿ ಗಲಾಟೆಗೆ ಮಾತ್ರ ಬಿಜೆಪಿ ಬಜರಂಗ ದಳ ಹಿಂದೂ ಸಂಘಟನೆ ಕಾರ್ಯಕರ್ತರು ಬೇಕಾ ಗಲಾಟೆಗೆ? ಯಾಕೆ ಗೋವಿನ ಬಗ್ಗೆ ಬಿಜೆಪಿಯವರು ಬಂದು ರೋಡಿಗೆ ಬಂದು ಯಾಕೆ ಇಳಿಯುವುದಿಲ್ಲ? ಅಲ್ಲಿ ಬಿಜೆಪಿ ಇವರೇ ಹೋಗ್ಬೇಕು. ಯಾರು? ಬಜರಂಗ ದಳದ ಕಾರ್ಯಕರ್ತರು ಹೋಗ್ಬೇಕು. ಅಲ್ಲಿವರೆ ಯಾರು ಬರುವುದಿಲ್ಲ. ಹಾಗಾದ್ರೆ ಸಾಯ್ಬೇಕಾ? ಕೆಳಮಟ್ಟದ ಹುಡುಗರನ್ನು ಲಗಡಿ ತೆಗಿಲಿಕ್ಕೆ ಬಳಸುವುದಲ್ಲದೆ ಬೇರೆ ಏನು ಅಲ್ಲ. ಅದು ಈ ಪೆದ್ದಗಳಿಗೆ ಮಂಡೆಗೆ ಹೋಗ್ಬೇಕು. ಇಲ್ಲಿಂದ ನಾಮ ಹಾಕಿದ ಕೂಡಲೇ ಇವರು ನಾವು ಜೈ ಶ್ರೀರಾಮ್ ಹೇಳಿ ಬೊಬ್ಬೆ ಬಡಿತಾರಂದ್ರೆ ಇವರ ಮಾತು ಕೇಳಿ ಇವರು ಸಹ ಒಂದು ದಿನ ದಾರಿಯಲ್ಲಿ ಬೀಳ್ಲಿಕ್ಕುಂಟು. ಈ ಹುಡುಗರು, ನೀವು ಎಜುಕೇಶನ್ ಆಗಬೇಕು, ನಿಮ್ಮ ಮನೆ ಗಟ್ಟಿ ಆಗಬೇಕು, ನಿಮ್ಮ ಸಂಸಾರ ಸುಖದಲ್ಲಿ ಇರಬೇಕಾ, ಇವರ ಸಾಹಸ ಬಿಡಬೇಕು.